Oops, sorry. Yes, this is the perfect. So, welcome back everyone for my another beautiful vlog. ದೇವ್ರ ಅಪ್ಪಣೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಳ್ಳಾಡಲ್ಲ ಅಂತಾರೆ. ಆ ಮಾತು ಎಷ್ಟು ಸತ್ಯ ಅಲ್ವಾ? ಖಂಡಿತವಾಗಿಯೂ ನಾನು ಇದನ್ನು ನಂಬ್ತೀನಿ. ಯಾಕಪ್ಪ ಅಂದರೆ ಈ ಸಲ ನಾವು ತಿರುಪತಿ ಹೋಗ್ತಾ ಇರೋದು ಆ ವೆಂಕಟೇಶ್ವರನ ಆಶೀರ್ವಾದ ಮತ್ತು ಇಚ್ಛೆಯಿಂದ ಮಾತ್ರನೇ. ಯಾಕೆ ಏನಾಯಿತು ಅಂತ ನಾನು ಬ್ಲಾಗಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ. ನಾವು ಈ ಸಲ 4 ಗಂಟೆ ಟ್ರೈನ್ನ ಬುಕ್ ಮಾಡ್ಕೊಂಡಿದ್ವಿ. ಪ್ರತಿ ಸಲ ಸಂಜೆ 4 ಅಥವಾ 5 ಗಂಟೆ ಸಮಥಿಂಗಲ್ಲಿ ಟ್ರೈನ್ ಇರುತ್ತೆ, ಮಾರ್ನಿಂಗ್ ರೀಚ್ ಆಗುತ್ತೆ ಅದನ್ನೇ ಬುಕ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಟ್ರೈನ್ಗಿಂತ ಮುಂಚೆ ನಾವು ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ವಿ. ಇದೊಂಥರ ಮಿನಿ ಅಚೀವ್ಮೆಂಟ್ ನಮಗೆ. ಯಾಕಂದರೆ ಪ್ರತಿ ಸಲಿನೂ ಲಾಸ್ಟ್ ಮೂಮೆಂಟ್ ಗಂಟ ಓಡ್ತಾನೇ ಇರ್ತಿದ್ವಿ. ಯಾಕಂದರೆ ಎಲ್ಲ ಕೆಲಸ ಮುಗ್ದಿರಲ್ಲ, ಇಲ್ಲ ಪ್ಯಾಕಿಂಗ್ ಮುಗ್ದಿರಲ್ಲ. ಬಟ್ ಈ ಸಲ ನೀಟಾಗಿ ರಿಸರ್ವೇಷನ್ ಎಲ್ಲ ಮಾಡಿಕೊಂಡು ನಮ್ಮ ಸೀಟಲ್ಲಿ ಕೂತಿದ್ದು ಬೇರೆಯವ್ರನ್ನೆಲ್ಲ ಎದ್ದಾಳಿಸ್ಬಿಟ್ಟು ನಮ್ಮ ಎನರ್ಜಿ ಡ್ರಿಂಕ್ ಟೀ ಜೊತೆಗೆ ಮೈಸೂರು ಬಿಟ್ವಿ. ಕನ್ಫರ್ಮ್ ಟಿಕೆಟ್ ಅನ್ನೋ ಆ್ಯಪಲ್ಲಿ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ, ಮತ್ತು TTD ಅವರ ಆ್ಯಪಲ್ಲಿ ದರ್ಶನ ಟಿಕೆಟು. ಈ ಮಗು ಯಾರ್ದು ನಿಮ್ದ ಅಂತೆಲ್ಲ ಕ್ವಶನ್ ಹಾಕಬೇಡಿ, ಇದು ನಮ್ಮ ಯಜಮಾನ್ರವರ ಮಾವಿನ ಮಗಳು. ನಾವು ಎಲ್ಲೇ ಹೋದರೂ ನಮ್ಮ ಖುಷಿನ ಎನ್ಹ್ಯಾನ್ಸ್ ಮಾಡೋದು ಇವಳೇನೆ. ಸೊ ಅವಳನ್ನು ಕರ್ಕೊಂಡು ನಾವು ಎಲ್ಲ ಜರ್ನಿ ಆಲ್ಮೋಸ್ಟ್ ಇವಳು ನಮ್ಮ ಜೊತೆ ಇರ್ತಾಳೆ. ಮತ್ತು ಈ ಜರ್ನಿ ಯಾಕಪ್ಪ ವಿಶೇಷ ಅಂತಂದರೆ ಲಾಸ್ಟ್ ಇಯರು ನಮ್ಮ ಅತ್ತೆಯವ್ರಿಗೆ ಸ್ಟ್ರೋಕ್ ಆಗಿಬಿಡ್ತು. ಆವಾಗ ನಾವು ದೇವ್ರ ಹತ್ರ ಹರಿಸ್ಕೊಂಡಿದ್ವಿ, ಅವ್ರು ಹುಷಾರಾಗಿ ನಡೆಯೋ ಥರ ಆದರೆ ಅವ್ರನ್ನೂ ಕರ್ಕೊಂಡು ದರ್ಶನಕ್ಕೆ ಬರ್ತೀವಿ ಅಂತ. ಹಾಗಾಗಿ ದೇವ್ರ ಇಚ್ಛೆ ಅಂತ ಈ ಸಲ ನಾವು ತಿರುಪತಿಗೆ ಹೊರಟಿದ್ದು. ನನ್ನ ಸೊಸೆ ನೋಡಿ ಏನು ಮಾಡ್ತಿದ್ದಾಳೆ. ಗೇಮೆಲ್ಲ ಆಡಿಕೊಂಡು ಸ್ವಲ್ಪ ಕುರುಕು ತಿಂಡಿ ಎಲ್ಲ ತಿಂದ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಇನ್ನು ರಾತ್ರಿ ಊಟಕ್ಕೆ ನಾವು ಮನೆಯಿಂದನೇ ಚಿತ್ರಾನ್ನ ಎಲ್ಲ ಮಾಡ್ಕೊಂಡಿದ್ವಿ. ನಾವು ನಿಮಗೂ ಅದೇ ರೆಫರ್ ಮಾಡೋದು, ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ. ಟ್ರೈನಲ್ಲಿ ಕೆಲವೊಂದ್ಸಲಿ ಫುಡ್ಡು ಅಷ್ಟು ಹೈಜಿನಾಗಿರಲ್ಲ ನಾನು ನೋಡಿದ ಮಟ್ಟಿಗೆ. ಸೊ ಆದಷ್ಟು ಮನೆ ಊಟನ ಸಜೆಸ್ಟ್ ಮಾಡ್ತೀನಿ. ಮತ್ತು ಇಲ್ಲಿ ನೋಡಿ ನನ್ನ ಸೊಸೆ ಎಷ್ಟು ಕಾಟ ಕೊಡ್ತಿದ್ದಾಳೆ ಅವನಿಗೆ. ಅಂತೂ ಇಂತೂ 3:30 ಅಷ್ಟೊತ್ತಿಗೆ ನಾವು ಚಂದ್ರಗಿರಿ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಅಲ್ಲಿಂದ ತಿರುಪತಿಗೆ ಹೋಗ್ಬೇಕಾದ್ರೆ ಈ ವ್ಯೂ ಕಾಣುತ್ತೆ. ಅಲಿಪಿರಿ ಮೆಟ್ಲಿಗೆ ಮತ್ತು ಅಲ್ಲಿ ಗೋಪುರದ ಮೇಲೆ ಹಾಕಿರುವಂಥ ಶಂಖ ಚಕ್ರ ನಾಮಕ್ಕೆ ಲೈಟ್ ಹಾಕಿರ್ತಾರೆ. ನಿಜವಾಗ್ಲೂ ಸ್ವರ್ಗ ಥರ ಕಾಣುತ್ತೆ. ಯಾರೆಲ್ಲ ನೈಟ್ ಜರ್ನಿ ಮಾಡ್ತೀರಾ ಈ ವ್ಯೂನ ಮಿಸ್ ಮಾಡ್ಕೊಳ್ಳೇಬೇಡಿ. ಜೊತೆಗೆ ಬೆಳಿಗ್ಗೆ ಯಾರೆಲ್ಲ ಜರ್ನಿ ಮಾಡ್ತೀರಾ ಅವ್ರಿಗೆ ಈಗ ತೋರಿಸ್ತಿದ್ದೀನಲ್ಲ ಈ ರೀತಿ ಬೆಟ್ಟದಲ್ಲಿ ಶ್ರೀನಿವಾಸ ಮಲಗಿರೋ ರೀತಿ ಕಾಣಿಸುತ್ತೆ. ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಯಾರೆಲ್ಲ ಹೋಗ್ತೀರಾ ಅವ್ರು ಆದಷ್ಟು ಟ್ರೈ ಮಾಡಿ ಅದನ್ನ ಗಮನಿಸೋಕ್ಕೆ. 4 ಗಂಟೆ ಅಷ್ಟೊತ್ತಿಗೆ ನಾವು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಪ್ರತಿ ಸಲ ನಮ್ಮ ರೂಟೀನ್ ಇದ್ದದ್ದು ರೈಲ್ವೆ ಸ್ಟೇಷನಿಂದ ಅಲ್ಲೇ ನಿಯರೆಸ್ಟ್ ಎಲ್ಲಾದರೂ ಫ್ರೆಶ್ ಅಪ್ ಆಗಿ ಅಲಿಪಿರಿಗೆ ಹೋಗಿ ಅಲ್ಲಿಂದ ಮೆಟ್ಲತ್ತೋದು 6 ಗಂಟೆ ಅಷ್ಟೊತ್ತಿಗೆ. ಆದರೆ ಈ ಸಲ ನಾನು ಹೇಳ್ದಂಗೆ ಅತ್ತೆನ ಕರ್ಕೊಂಡು ಹೋಗಿದ್ದರಿಂದ ಸ್ವಲ್ಪ ರಿಸ್ಕ್ ತೊಗೊಳೋದು ಬೇಡ ಅಂತ ಆಲ್ರೆಡಿ ಶ್ರೀನಿವಾಸ ರೆಸ್ಟ್ ಹೋಮ್ ಅನ್ನೋದನ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ಅಲ್ಲೇ ಆಟೋ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನಿಮ್ಗೆ ಯಾರಿಗಾದರೂ ಅಲಿಪಿರಿ ಮೆಟ್ಲ ಹತ್ರ ಹೋಗಬೇಕು, ನಾವು ಮೆಟ್ಲು ಹತ್ತೀವಿ ಅಂದರೆ ಅಲ್ಲೇ ಬಸ್ಗಳಿರುತ್ತೆ, ಜೀಪ್ ಇರುತ್ತೆ, ಹೋಗ್ಬೋದು. ಅಥವಾ ಮೆಟ್ಲು ಹತ್ತಲ್ಲ, ನಾವು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ತಿರುಮಲಾಗೇ ಡೈರೆಕ್ಟ್ ಬಸ್ಸು ಕೂಡ ಜೀಪ್ ಆಪ್ಷನ್ಸ್ ಕೂಡ ಇರುತ್ತೆ. ಆರಾಮಾಗಿ ಹೋಗ್ಬೋದು. ರೈಲ್ವೆ ಸ್ಟೇಷನ್ ಎದುರುಗಡೆನೇ ಇರುತ್ತೆ ಅದೆಲ್ಲನೂ. ರೈಲ್ವೆ ಸ್ಟೇಷನಿಂದ ಆಚೆ ಬರ್ತಿದ್ದಂಗೆ ಅದು ನಿಮಗೆ ಗೊತ್ತಾಗ್ಬಿಡುತ್ತೆ. ಇನ್ನು ಈ ರೂಮ್ನ ನಾವು ದರ್ಶನ ಟಿಕೆಟ್ನ ಬುಕ್ ಮಾಡಿದ ದಿನಾನೇ ಬುಕ್ ಮಾಡ್ಕೊಂಡಿದ್ವಿ. ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಅಕಾಮಡೇಷನ್ಸ್ ಅಂತ ಬಿಡ್ತಾರೆ. ಆ ಟೈಮಲ್ಲಿ ನಾವು ಇದನ್ನು ಬುಕ್ ಮಾಡ್ಕೊಂಡಿದ್ದು. ಸೊ ನೀವು ಅಲ್ಲೇ ಡೈರೆಕ್ಟಾಗಿ ಹೋಗಿ ಕೂಡ ಅಲ್ಲಿ ಸುಮಾರು ರೂಮ್ಗಳು ಸಿಗುತ್ತೆ ಪ್ರೈವೇಟ್ದು. ಇಮಿಡಿಯೇಟ್ ಬೇಕಂದರೆ ನೀವು ಬರೀ ಫ್ರೆಶ್ ಅಪ್ ಆಗೋಕ್ಕೂ ಕೂಡ ಅಲ್ಲಿ ರೂಮ್ನ ತೊಗೊಬೋದು. ಅಲ್ಲೋಗಿ ಆಧಾರ್ ಕಾರ್ಡ್ ಎಲ್ಲ ತೋರಿಸಿದ ಮೇಲೆ ರೆಸಿಪ್ಟ್ ಕೊಟ್ಟರು. ಈ ರೀತಿ ಡೀಟೇಲ್ಸ್ ಕೂಡ ಅಲ್ಲೇ ಇತ್ತು. ನೀವು 1 or 2 ಡೇಸ್ ಎಕ್ಸ್ಟೆಂಡ್ ಮಾಡಬೇಕಂದ್ರೆ ಏನು ಚಾರ್ಜಸ್ ಆಗುತ್ತೆ ಅಂತ ಅದನ್ನೆಲ್ಲ ನೋಡಿಕೊಂಡು ರೂಮ್ ಕಡೆ ಹೋದ್ವಿ. ನೋಡ್ತಾ ಇದ್ದೀರಲ್ಲ ರೂಮ್ ಎಲ್ಲನೂ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಯಾವ ಪ್ರೈವೇಟ್ಗೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನು 4:30-5 ಗಂಟೆಗೆ ಏನು ಹೋಗೋದು ಅಂತ ಸ್ವಲ್ಪ ಕಣ್ಣು ಮುಚ್ಚಿ ಎದ್ದಾಳಷ್ಟರಲ್ಲಿ 10 o'clock ಆಗಿಬಿಟ್ಟಿದೆ. ನಮ್ಮ ದರ್ಶನದ ಸ್ಲಾಟ್ ಇದ್ದದ್ದು ನೈಟ್ 9 o'clock. ಆ್ಯಕ್ಚುಲಿ ನೀವು ಒಂದ್ಸಲ ಟಿಕೆಟ್ ಬುಕ್ ಮಾಡ್ಕೊಂಡ್ರೆ ಯಾವಾಗ ಬೇಕಾದರೂ ಹೋಗಿ ನಿಂತ್ಕೋಬೋದು. ನಾವು ನೈಟೇ ದರ್ಶನ ಮಾಡೋಣ, ಏನು ತೊಂದರೆ ಇಲ್ಲ ಅಂದ್ಕೊಂಡು ಸುಮ್ಮನೆ ಸಂಜೆ ತನಕ ಟೈಮ್ ಪಾಸ್ ಮಾಡೋದ್ರ ಬದಲು ಮೆಟ್ಲತ್ತೋಣ ಅಂತ ನಾನು, ನನ್ನ ಹಸ್ಬೆಂಡು ಮತ್ತು ನನ್ನ ಪುಟಾಣಿ ಸೊಸೆ ಕರ್ಕೊಂಡು ಹೋದ್ವಿ. ಇನ್ನು ಮತ್ತೆ ನಮ್ಮ ಹಸ್ಬೆಂಡ್ ಅವ್ರ ಅಣ್ಣ ಅಲ್ಲೇ ರೂಮಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಅವ್ರು ಡೈರೆಕ್ಟ್ ತಿರುಮಲಾಗೆ ಬರ್ತೀವಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅಂತ. ಸೊ ನಾವು ಇನ್ನೇನು ಅಲಿಪಿರಿ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಆಟೋ ಮಾಡ್ಕೊಂಡು ಹೊರಟ್ವಿ. ಆಟೋ ಎಲ್ಲ ರೀಸನಬಲ್ ಆಗೇ ಇತ್ತು. ಜಸ್ಟ್ 30 rupeesಗೆ ನಿಮಗೆ ಅಲಿಪಿರಿ ಹತ್ರ ಕರ್ಕೊಂಡೋಗ್ಬಿಡ್ತಾರೆ.
ಮೆಟ್ಲುಗಳಲ್ಲಿ ನಿಮಗೆ 2 ಥರ ಆಪ್ಷನ್ ಬರುತ್ತೆ. ಅದೇ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗೋದು ಇಲ್ಲಿ ಬಂದಾಗ. ಒಂದು ಅಲಿಪಿರಿ ಮೆಟ್ಲು, ಇನ್ನೊಂದು ಶ್ರೀವಾರಿ ಮೆಟ್ಲು. ತುಂಬ ಜನ ಅಲಿಪಿರಿಯಿಂದನೇ ಹತ್ತೋದು, ಏಕೆಂದರೆ ಅದು ಬೇಸಿಕ್ ಸ್ಟಾರ್ಟಿಂಗಿಂದ. ಈಗ ನೋಡ್ತಿದ್ದೀರಲ್ಲ, ಈ ಗರುಡ ಸ್ಟ್ಯಾಚ್ಯೂ ಸರ್ಕಲ್ ಸಿಕ್ತು ಅಂದರೆ ನೀವು ಅಲಿಪಿರಿ ರೀಚ್ ಆಗಿದ್ದೀರಾ ಅಂತ ಅರ್ಥ. ಸೊ ಅಲಿಪಿರಿಯಿಂದ ಹತ್ತಿದ್ರೆ 3,500 ಮೆಟ್ಲಿರುತ್ತೆ. ಶ್ರೀವಾರಿ ಮೆಟ್ಲಿಂದ ಹತ್ತಿದ್ರೆ 1,500 ಮೆಟ್ಲಿರುತ್ತೆ. ಮತ್ತು ಇಲ್ಲಿ ತುಂಬ ಜನ ಕನ್ಫ್ಯೂಷನ್ ಇನ್ನೊಂದೇನೆಂದರೆ ಲಗೇಜ್ಗಳನ್ನ ಏನು ಮಾಡೋದು ಅಂತ. ಈ ಜೀಪು ಬಸ್ಸಲ್ಲೆಲ್ಲ ಹೋಗೋದಿದ್ರೆ ನೀವು ಜೊತೆಗೆ ಕ್ಯಾರಿ ಮಾಡ್ಬೋದು. ಅಲ್ಲೊಂದು ಚೆಕಿಂಗ್ ಪಾಯಿಂಟ್ ಇರುತ್ತೆ, ಅಲ್ಲೆಲ್ಲ ಚೆಕ್ ಮಾಡಿ ನಿಮಗೆ ಕಳಿಸ್ತಾರೆ. ಆದರೆ ಮೆಟ್ಲು ಹತ್ತೋರು ಏನು ಮಾಡಬೇಕು ಅಂದರೆ ಅಲಿಪಿರಿ ಹತ್ರ ಬಂದರೆ ನಿಮಗೆ ಫ್ರೀ ಲಗೇಜ್ ಕೌಂಟ್ರ್ಗಳಿರುತ್ತೆ. ಈಗ ನೋಡ್ತಿದ್ದೀರಲ್ಲ, ಇದೇನೆ. ಇಲ್ಲಿ ಲಗೇಜ್ಗಳನ್ನ ಫಸ್ಟು ಸ್ಕ್ಯಾನ್ ಮಾಡ್ಕೊತಾರೆ. ಅಗೇನ್ ಅಲ್ಲಿ ಯಾವುದೇ ರೀತಿ ಏನಾದರೂ ಅವ್ರಿಗೆ ಡೌಟ್ ಇರೋ ಥರ ಇದ್ದರೆ ಓಪನ್ ಮಾಡಿ ಎಲ್ಲ ನೋಡಬೇಕಾಗುತ್ತೆ. ಮತ್ತು ಈ ಲಗೇಜಲ್ಲಿ ನೀವು ಮೇಯ್ನಾಗಿ ಕಾಯಿನ್ಗಳನ್ನ ಇಡೋ ರೀತಿ ಇಲ್ಲ. ಕಾಯಿನ್ಗಳೆಲ್ಲ ಇದ್ದರೆ ತೆಗೆಸ್ಬಿಡ್ತಾರೆ. ಮತ್ತು ಇಲ್ಲಿ ಒಂದು ಟ್ಯಾಗ್ ಕೊಡ್ತಾರೆ, ಒಂದು QR ಮತ್ತು ನಂಬರ್ ಇರೋವಂಥ ಟ್ಯಾಗು. ನೀವು ಬ್ಯಾಗ್ಗಳನ್ನ ತೊಗೊಂಡು ಹೋಗ್ತೀರಾ ಅಂದರೆ ಕೀ ಹಾಕಿ ಲಾಕ್ ಮಾಡಬೇಕಾಗುತ್ತೆ. ಈ ಥರ ಟ್ರಾಲಿ ತೊಗೋತೀರಾ ಅಂದರೆ ನಂಬರ್ ಹಾಕಿ ಲಾಕ್ ಮಾಡಿ. ಆ ಒಂದು ಸ್ಕ್ಯಾನ್ ಮಾಡಿ ಒಂದು ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ನ ತುಂಬ ಹುಷಾರಾಗಿ ಇಟ್ಕೊಳ್ಳಿ. ಇಲ್ಲಿಂದ ನೀವು ಒಂದು 2-3 ಅವರಲ್ಲಿ ನಿಮಗೆ ತಿರುಮಲದಲ್ಲಿ ರೀಚ್ ಆಗಿರುತ್ತೆ. ಆ ಸ್ಲಿಪ್ನ ತೋರಿಸಿ ಕಲೆಕ್ಟ್ ಮಾಡ್ಕೋಬೋದು. ಇನ್ನು ಅಲ್ಲಿಂದ ಪೂಜೆ ತಗೊಂಡು ನಾವು ಮೆಟ್ಲ ಹತ್ರ ಬಂದ್ವಿ. ಇಲ್ಲಿ ಯಾರೇ ಮೆಟ್ಲು ಹತ್ತಬೇಕು ಅಂದರೂ ಫಸ್ಟು ಕಾಯಿ ಹೊಡೆದು ಪೂಜೆ ಮಾಡೋದು ಇಲ್ಲಿನ ಪದ್ಧತಿ. 3,500 ಮೆಟ್ಲು ಹತ್ತೋದು ಅಂದರೆ ತಮಾಷೆ ವಿಷಯ ಅಲ್ಲವೇ ಅಲ್ಲ. ನೋಡೋರಿಗೆ ಕೇಳೋರಿಗೆ ಈಸಿ ಅನ್ನಿಸ್ಬೋದು, ಆದರೆ ಪ್ರತಿಯೊಂದು ಹೆಜ್ಜೆನಲ್ಲೂ ನಮಗೆ ಶಕ್ತಿ ಕೊಡಪ್ಪ ದೇವ್ರೆ ಅಂತ ಕೇಳಿಕೊಂಡು ಈ ಪೂಜೆನ ಮುಗಿಸಿ ಹತ್ತೋದಕ್ಕೆ ಶುರು ಮಾಡಿದ್ವಿ. ಮೆಟ್ಲು ಹತ್ತಬೇಕಾದ್ರೆ ಇಲ್ಲಿ ತುಂಬ ಕಡೆ ಮಜ್ಜಿಗೆ, ಅನ್ನ ಪ್ರಸಾದಮೆಲ್ಲ ಕೊಡ್ತಾ ಇರ್ತಾರೆ. ಮತ್ತು ಇವಾಗ ಒಂದು ಗೋಪುರ ಕಾಣ್ತಿದೆಯಲ್ಲ, ಅಲ್ಲಿಗೆ ಹೋದರೆ ನಾವು ಅರ್ಧ ಹೋಗಿದ್ದೀವಿ ಅಂತ ಅರ್ಥ. ಸುಮಾರು ಒಂದು 10 ಗಂಟೆಗೆ ನಾವು ಹತ್ತೋದಕ್ಕೆ ಶುರು ಮಾಡಿದ್ವಿ. ಇಲ್ಲಿ ಮೆಟ್ಲು ಹತ್ತಬೇಕಾದ್ರೇ ಲೆಫ್ಟ್ ಸೈಡ್ಗಾದಂಗೆ ಈ ಕೃಷ್ಣನ ಟೆಂಪಲ್ ಕಾಣುತ್ತೆ. ಇಲ್ಲಿ ಕೃಷ್ಣನ ಸ್ಟ್ಯಾಚ್ಯೂ ಹಿಂದೆನೇ ಹಸುಗಳನ್ನ ಕಟ್ಟಿರ್ತಾರೆ. ಇಲ್ಲಿ ಗೋ ಸೇವೆ ಅಂತೆಲ್ಲ ಆಪ್ಷನ್ಸ್ ಇದೆ, ಅದನ್ನು ಬೇಕಾದ್ರೆ ನೀವು ಕೊಡ್ಬೋದು. ಮತ್ತು ಇಲ್ಲಿ ಶ್ರೀನಿವಾಸ ಕಲ್ಯಾಣ ಕೂಡ ನಡೀತಾ ಇರುತ್ತೆ ಆಗಾಗ. ನಾನಿದೆ ಫಸ್ಟು ಅಲ್ಲಿ ಶ್ರೀನಿವಾಸ ಕಲ್ಯಾಣ ನೋಡಿದ್ದು. ಅಲ್ಲಿ ಟಿಕೆಟ್ ಇರೋರಿಗೆ ಮಾತ್ರ ಎಂಟ್ರಿ ಇರುತ್ತೆ. ಮತ್ತು ಇದು ಸಿಗುವಂಥ ಮೊದಲನೇ ಗೋಪುರ. ಈ ರೀತಿ ನಿಮಗೆ ತುಂಬ ಗೋಪುರಗಳು ಸಿಗ್ತಾ ಹೋಗುತ್ತೆ. ಅದರದ್ದೆಲ್ಲ ಬೇರೆ ಬೇರೆ ಹೆಸರುಗಳು ಕೂಡ ಇದೆ. ಇಲ್ಲೂ ಕೂಡ ಒಂದು ಸೆಕ್ಯೂರಿಟಿ ಚೆಕ್ ನಡೆಯುತ್ತೆ. ಇಲ್ಲಿ ಅವ್ರಿಗೇನಾದರೂ ಈಗ ಕೆಲವರು ಕುಡಿದಿದ್ದಾರೆ, ಪಾನ್ ಪರಾಗ ಹಾಕಿದ್ದಾರೆ, ಈ ಥರ ಎಲ್ಲ ಇದ್ರೂ ಕೂಡ ಅಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ. ಮತ್ತು ಬ್ಯಾಗ್ಗಳನ್ನೂ ಕೂಡ ಮತ್ತೆ ಸ್ಕ್ಯಾನ್ ಮಾಡ್ತಾರೆ. ಈಗ ಹ್ಯಾಂಡ್ ಬ್ಯಾಗ್ ಎಲ್ಲ ಇಟ್ಕೊಂಡಿರ್ತಾರಲ್ಲ, ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ಅದಾದಮೇಲೆ ಮೆಟ್ಲು ಹತ್ತೋದಕ್ಕೆ ಆಪ್ಷನ್ ಕೊಡೋದು. ಇಲ್ಲಿ ನೋಡಿ, ಎಂಟರ್ ಆಗಿದ ತಕ್ಷಣವೇ ನಮಗೆ ಜಿಂಕೆಗಳು ಗುಂಪು ಸಿಕ್ತು. ಇದೇ ಥರ ತುಂಬ ಮುಂದೆ ಸಿಗ್ತಾ ಇರುತ್ತೆ. ಅದ್ರ ಜೊತೆಗೆ ವಿಷ್ಣುವಿನ 10 ಅವತಾರಗಳು, ದಶಾವತಾರಗಳನ್ನ ಸ್ವಲ್ಪ ಸ್ವಲ್ಪ ಸ್ಟೆಪ್ಸ್ಗೆ ಒಂದು ಸ್ಟ್ಯಾಚ್ಯೂ ರೀತಿ ಮಾಡಿ ಲೆಫ್ಟಲ್ಲಿ ಇಟ್ಟಿರ್ತಾರೆ. ನಾವು 200 ಸ್ಟೆಪ್ಸ್ಗೆ ಒಂದೊಂದು ಸ್ಟಾಪ್ ಕೊಡೋಣ ಅಂತ ಮಾತಾಡಿಕೊಂಡು ಫಸ್ಟು ಜೋಶಲ್ಲೇ ಹತ್ತಿದ್ವಿ. ಅದಾದಮೇಲೆ ಫುಲ್ಲು ಟಯರ್ಡಾಗಿ ಮಜ್ಜಿಗೆ ಕುಡಿತಾ ಇದ್ವಿ. ಇಲ್ಲಿ ಬರೀ ಮೆಟ್ಲು ಹತ್ತೋದು ಮಾತ್ರ ಅಲ್ಲ, ತುಂಬ ಜನ ಅರಿಶಿನ ಕುಂಕುಮ ಹಚ್ಚುತ್ತಾರೆ, ಕರ್ಪೂರ ಹಚ್ಚುತ್ತಾರೆ. ಮತ್ತು ಈಗ ತಾನೇ ಹುಟ್ಟಿರೋ ಮಕ್ಳುಗಳನ್ನೂ ಎತ್ಕೊಂಡು ಹತ್ತುತ್ತಾ ಇರ್ತಾರೆ. ಸೊ ಅವರು ಏನೇನು ಅರಸ್ಕೊಂಡಿರ್ತಾರೆ ಅದ್ರ ಪ್ರಕಾರವಾಗಿ ಮೆಟ್ಲು ಹತ್ತುತ್ತಾ ಹೋಗ್ತಾರೆ. ಅದಕ್ಕೆ ಸಹಾಯ ಆಗಲಿ ಅಂತ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಡಸ್ಟ್ಬಿನ್ಸ್ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ವಾಶ್ರೂಮ್ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದೂ TTD ಅವರು ತುಂಬ ಚೆನ್ನಾಗಿ ನಿಭಾಯಿಸ್ಕೊಟ್ಟಿದ್ದಾರೆ. ಇನ್ನು ತಿಂಡಿ ಅಂಗಡಿಗಳಂತೂ ನೋಡ್ತಾ ಇದ್ದೀರಲ್ಲ, ಕಣ್ಣಿಗೆ ಬೇಕಾದಂಗೆ ಇದೆ. ಫೈನಲಿ ಈ ಗೋಪುರ ರೀಚ್ ಆದ್ವಿ. ನಾವು ಟ್ರೈನಲ್ಲಿ ಬರಬೇಕಾದ್ರೆ ಒಂದು ಲೈಟಿಂಗ್ಸ್ ಹಾಕಿರೋದು ಕಾಣುತ್ತೆ ಅನ್ನಲ್ಲ, ಅದು ಇದೇ ಗೋಪುರನೇ. ಆ ಗೋಪುರದೊಳಗೆ ಎಂಟ್ರಿ ಆದ ತಕ್ಷಣ ನಮಗೆ ಶ್ರೀರಾಮನ ದೇವಸ್ಥಾನ ಇದೆ. ಅದರ ಆಪೋಸಿಟಲ್ಲೇ ಸ್ವಾಮಿ ಆಂಜನೇಯ ಸ್ವಾಮಿ ಗುಡಿ ಕೂಡ ಇದೆ. ಇಲ್ಲಿ ಯಂತ್ರ ಎಲ್ಲ ಸಿಗುತ್ತೆ, ಯಾರಿಗೆಲ್ಲ ಬೇಕೋ ಅವ್ರು ಇಲ್ಲೇ ತೊಗೊಂಡೋಗ್ತಾರೆ. ಗಾಡಿಗೂ ಬೇಕಿದ್ರೆ ತೊಗೊಂಡೋಗಿ ಕಟ್ಕೋಬೋದು. ಮುಂಚೆ ಈ ಪ್ಲೇಸ್ ಗಂಟ ರೀಚ್ ಆದವ್ರಿಗೆ ದರ್ಶನದ ಟಿಕೆಟ್ ಏನೋ ಕೊಡ್ತಾ ಇದ್ರಂತೆ, ಬಟ್ ಇವಾಗ ಆ ಥರ ಆಪ್ಷನ್ ಎಲ್ಲ ಏನಿಲ್ಲ ಇಲ್ಲಿ. ಅದಾದಮೇಲೆ ಸಿಗೋದೇನೆ ಈ ಒಂದು ವೇ. ಏನಕ್ಕಪ್ಪ ಇದು ಅಂದರೆ, ಇರಿ ಫಸ್ಟು ಹಾಲ್ಕವ ತೊಗೊಂಡ್ಬಿಡ್ತೀವಿ. ಅದು ನಮ್ಮ ಫೇವ್ರೇಟು. ಆ್ಯಕ್ಚುಲಿ ಇಲ್ಲಿ ಬಂದಾಗೆಲ್ಲ ತಿಂತೀವಿ, ಅದಕ್ಕೆ ಹಾಲ್ಕವ ತಿನ್ಕೊಂಡು ಇಲ್ಲಿ ಎಂಟರ್ ಆದ್ವಿ. ಈ ಒಂದು ರೋಡ್ ವೇ ಇದೆಯಲ್ಲ, ಇದು ಹೆಂಗೆ ಅಂದರೆ ಜಾಸ್ತಿ ಮೆಟ್ಲುಗಳಿಲ್ಲ. ಸ್ವಲ್ಪ ದೂರ ನಡೆಯೋದು 2 ಮೆಟ್ಲು, ಸ್ವಲ್ಪ ದೂರ ನಡೆಯೋದು ಒಂದು ಸ್ವಲ್ಪ ಮೆಟ್ಲು.
ಬಟ್ ಇದಂತೂ ಮೇ ಬಿ ಮುಗಿಯೋದೇ ಇಲ್ಲ ಅನಿಸುತ್ತೆ. ಅಟ್ಲೀಸ್ಟ್ ಮೆಟ್ಲಾದರೂ ಹತ್ಬಿಡ್ಬೋದು. ಇದಂತೂ ಎಷ್ಟು ದೂರ ಹೋದರೂ ಹೋಗ್ತಾನೇ ಇರುತ್ತೆ ಆ್ಯಕ್ಚುಲಿ. ಏನೆಲ್ಲ ನಿಂತ್ಕೊಂಡು ನೋಡ್ತವ್ರಲ್ಲ ಅಂತ ನಾವು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನೋಡಿದ್ರೆ ಇದು ಸಿಕ್ತು. ಆ್ಯಕ್ಚುಲಿ ಇದು ಜಿಂಕೆ ಅಲ್ಲ, ನಾನು ಅನ್ಕೊತೀನಿ ಇದು ಕೃಷ್ಣ ಮೃಗ ಅಂತ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಈ ಒಂದು ಆರ್ಚ್ ಗೋಪುರ ಇದೆಯಲ್ಲ, ಅದು ಮುಗಿಯೋದೇ ಇಲ್ಲ ಇಲ್ಲಿ. ಮತ್ತು ತುಂಬ ಜನ ಈ ಥರ ಕಲ್ಲೆಲ್ಲ ಜೋಡಿಸಿ, ಅದು ಏನೋ ಹರಕೆ ಅಂತೆ. ನಾವು ಹತ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ರೋಡಲ್ಲೆಲ್ಲ ಕಾಣ್ತಾ ಇರುತ್ತೆ, ಜನ ಎಲ್ಲ ಜೀಪಲ್ಲಿ ಹೋಗ್ತಾ ಇರೋದು, ಬಸ್ಸಲ್ಲಿ ಹೋಗ್ತಾ ಇರೋದು ಎಲ್ಲನೂ. ಸುಸ್ತಾದವರೆಲ್ಲ ನೋಡಿ ಹೆಂಗೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಮೆಟ್ಲತ್ತವ್ರಿಗೆ ಟು ಬಿ ಫ್ರ್ಯಾಂಕ್ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ TTD ಅವರು. ಏನಪ್ಪ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಆರ್ಚ್ ಹತ್ರ ಮೇಲೆ ಒಂದು ಲೈನ್ ಕಾಣ್ತಿದ್ದಲ್ಲ, ಅದೆಲ್ಲ ಲೈಟ್ಸು, ಮೈಕ್ಗಳು, ಅದರಲ್ಲಿ ವಿಷ್ಣು ಸಹಸ್ರನಾಮ ಇರ್ಬೋದು ಅಥವಾ ಅನೌನ್ಸ್ಮೆಂಟ್ಗಳು ಬರ್ತಾ ಇರುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಸಿಗುತ್ತೆ. ಇಲ್ಲಿ ಈ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಯಾಕೆ ಕಟ್ಟಿದ್ದಾರೆ ಅನ್ನೋದಕ್ಕೆ ಅದರದ್ದೇ ಆದಂಥ ಒಂದು ಸ್ಟೋರಿ ಇದೆ. ಯೂಟ್ಯೂಬಲ್ಲಿ ತುಂಬ ಜನ ಹಾಕಿದ್ದಾರೆ, ಒಂದು ಸಲ ನೀವು ನೋಡ್ಕೋಬೋದು. ಇಲ್ಲಿ ಹೇಳ್ತಾ ಹೋದರೆ ತುಂಬ ಲೆಂತ್ ಆಗುತ್ತೆ ವಿಡಿಯೋ, ಹಾಗಾಗಿ ಇಲ್ಲಿ ತುಂಬ ಜನ ಹರಕೆಗೆ ಅಂತ ತೊಟ್ಲು, ಗಂಟೆಗಳು ಈ ರೀತಿ ಕಟ್ಟಿದ್ದಾರೆ. ಇಲ್ಲಿಂದನೂ ಸಹ ಆರೆಂಜ್ ಕಲರ್ದು ದಾರ ಮತ್ತು ಇದೆಲ್ಲ ತೊಗೊಂಡೋಗಿ ಗಾಡಿಗಳಿಗೆ ಕಟ್ಕೊತಾರೆ. ಇಲ್ಲೂ ನೋಡಿ ಯಾವ ರೀತಿ ಮಜ್ಜಿಗೆ ಎಲ್ಲ ಸಪ್ಲೈ ಮಾಡ್ತಿದ್ದಾರೆ. ಮತ್ತು ಫಾರೆಸ್ಟ್ ಮ್ಯೂಸಿಯಂ ಇದೆ. ಟೈಮ್ ಇದ್ದರೆ ಯಾರಾದರೂ ಹೋಗಿ ವಿಸಿಟ್ ಮಾಡಿ. ನೋಡಿ ನಮ್ಮ ತಿಂಡಿ ಖಾಲಿ ಆಗ್ತಿದೆ ಹೊರತು ಈ ಒಂದು ವೇ ಮಾತ್ರ ಮುಗಿತಾನೇ ಇಲ್ಲ ಆ್ಯಕ್ಚುಲಿ. ಇಲ್ಲಿ ಸುಮಾರು ಪ್ರಾಣಿಗಳು ಸಿಗ್ತವೆ, ಅದಂತೂ ನಿಜ. ಆದರೆ ಇಲ್ಲಿ ತುಂಬ ಕಡೆ ಮೆನ್ಷನ್ ಮಾಡಿರ್ತಾರೆ ಪ್ರಾಣಿಗಳಿಗೆ ದಯವಿಟ್ಟು ಫುಡ್ಗಳನ್ನ ಆಫರ್ ಮಾಡಬೇಡಿ ಅಂತ. ಬಟ್ ಸ್ಟಿಲ್ ನಮ್ಮ ಜನ ಕೇಳ್ತಾರಾ? ನೋ ವೇ, ಚಾನ್ಸೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಾವಿನಕಾಯಿ ಪೀಸ್ ಕೊಡ್ತವ್ರೆ ಅಂತ. ನಾವು ಕೊಡೋ ಫುಡ್ಡು ಅವ್ರಿಗೆ ಹಾನಿಕರ ಆಗಬಾರ್ದು ಅಂತ ಅಷ್ಟೇ ನೀಟಾಗಿ ಬೋರ್ಡ್ ಹಾಕಿದ್ರು ನಮ್ಮ ಜನ ಕೇಳಲ್ಲ. One eternity later. ಅದೆಲ್ಲ ಮುಗಿಸ್ಕೊಂಡು ಈ ಕಡೆ ಬಂದರೆ ಇಲ್ಲಿ ನೋಡಿ ಮತ್ತೆ ಇದೇ ಪ್ರಾಣಿ ಸಿಕ್ತು. ಅಂದರೆ ಅಲ್ಲಿ ಫಸ್ಟ್ ನೋಡಿದ್ವಲ್ಲ, ಐ ಥಿಂಕ್ ಕೃಷ್ಣ ಮೃಗ ಅನ್ಸುತ್ತೆ. ಅದಕ್ಕಂತೂ ಚುರುಮುರಿ, ಹಪ್ಪಳ ಎಲ್ಲಾನು ಕೊಟ್ಬಿಟ್ಟಿದ್ದಾರೆ. ಆಹಾ, ಇವ್ರು ನೋಡಿ ನೀಟಾಗಿ ಸೆಲ್ಫಿ ತಗೋತಾ ಇದ್ದಾರೆ ಸೆಲೆಬ್ರಿಟಿ ಥರ. ಯಾವ ಬೋರ್ಡ್ ಹಾಕಿದ್ರೇನು, ಯಾವ ರೂಲ್ಸ್ ಹಾಕಿದ್ರೇನು, ನಮ್ಮ ಇಂಡಿಯನ್ಸ್ದೊಂದೇ ರೂಲ್ಸ್ ಇರೋದೇ ಬ್ರೇಕ್ ಮಾಡೋಕ್ಕೆ. ಜೊತೆಗೆ ನಮ್ಮ ಜನ ನೋಡಿ ಪಿಲ್ಲರ್ಗಳ ಮೇಲೆಲ್ಲ ಶ್ರೀನಿವಾಸನ ಒಂದು ನಾಮಸ್ಮರಣೆ ಹಾಕಿದರೆ ಅದಕ್ಕೂ ಅರಿಶಿನ ಕುಂಕುಮ ಹಚ್ಚಿದ್ದಾರೆ. ಏನಾಗಿದೆ ನಮ್ಮ ಜನಕ್ಕೆ. ಎನಿವೇ, ಈ ಮೆಸೇಜ್ ಬಂದು ನಿಮ್ಮ ಲಗೇಜು ರೀಚ್ ಆಗಿದೆ ಮೇಲೆ ತಿರುಮಲದಲ್ಲಿ ಅಂತ. ನಾವೇ ಇನ್ನೂ ಮೇಲೆ ರೀಚ್ ಆಗಿಲ್ಲ ಅಂದ್ಬಿಟ್ಟು ಮ್ಯಾಗಿ ತಿನ್ಕೊಂಡು ಸ್ವಲ್ಪ ಸ್ಟ್ರೆಂತ್ ತೊಗೊಂಡು ಮುಂದಕ್ಕೆ ಬಂದ್ವಿ. ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸಿಕ್ತು ಅಂದರೆ ಆಲ್ಮೋಸ್ಟ್ ಈಗ ತೋರಿಸಿದ್ನಲ್ಲ ಆರ್ಚದು ಆ ವೇ ಮುಗೀತು ಅಂತ ಅರ್ಥ. ಆದರೆ ಇವಾಗ ರೋಡ್ ವೇ ಶುರು ಆಗುತ್ತೆ. ಇಷ್ಟೊತ್ತು ಮೆಟ್ಲತ್ತಿ ಎಳೆದಿದ್ದು ಪಾತ್ ಮುಗೀತು. ಈಗ ನೆಕ್ಸ್ಟು ರೋಡಲ್ಲಿ ನಡ್ಕೊಂಡು ಹೋಗೋದು. ಸುಮಾರು ಒಂದು ನನ್ನ ಪ್ರಕಾರ ಒಂದು 4-5 ಕಿಲೋಮೀಟ್ರ್ ನಡೆದ್ವು ಏನೋ. ಇಲ್ಲಿವರೆಗೂ ಬರೋಷ್ಟರಲ್ಲೇ ನನಗಂತೂ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಇನ್ನು ಅರಿಶಿನ ಕುಂಕುಮ ಕರ್ಪೂರ ಎಲ್ಲ ಹಚ್ಕೊಂಡು ಆ ಮಕ್ಳು ಹಿಡ್ಕೊಂಡು ಹೆಂಗೆ ಬರ್ತಾರಪ್ಪ ಜನ ಅನ್ನಂಗೆ ನನಗಾಗಿತ್ತು. ನೋಡಿ ನನ್ನ ಸೊಸೆ ಈಗ ಹಾಡ್ತಿದ್ದಳು. ಇದು ಆ್ಯಕ್ಚುಲಿ ಇದು ತುಂಬ ಟಯರ್ಡ್ ಆಗಿಬಿಟ್ಟಿದ್ಲು ಅವಳು. ಇನ್ನೂ ಎಲ್ಲೋಗ್ಬೇಕು ಅಂತ ಇದ್ಲು. ಸೊ ಅವ್ನು ತೋರಿಸ್ತಿದ್ದ ಅಲ್ಲಿ ಗೋಪುರ ಕಾಣ್ತಿದ್ದಲ್ಲ, ಅಲ್ಲಿ ಹೋದ್ರೆ ಮುಗ್ದೋಯ್ತು ಇನ್ನೇನಿಲ್ಲ ಅಂತ ನಾವು ಸ್ವಲ್ಪ ಕರ್ಕೊಂಡು ಹೋಗ್ತಾಯಿದ್ವಿ. ಮತ್ತು ಈ ಪುಟಾಣಿ ದೇವಸ್ಥಾನ ಕಾಣ್ತಿದ್ದಲ್ಲ, ಇದು ಸಪ್ತಮಾತೃಕೆಯರ ದೇವಸ್ಥಾನ. ಇದಕ್ಕೂ ಕೂಡ ಕೈ ಮುಕ್ಕೊಂಡು ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಫೈನಲಿ ಈ ಗೋಪುರ ರೀಚ್ ಆಗಿಬಿಟ್ವಿ. ಆ್ಯಂಡ್ ಇಲ್ಲಿಂದ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ತುಂಬ ಜನ ಇಲ್ಲಿ ಮಂಡಿಗಾಲಲ್ಲಿ ಹತ್ತುತ್ತಾರೆ. ನೋಡ್ತಿದ್ದಾರಲ್ಲ ಎಷ್ಟು ಚಿಕ್ಕ ಮಕ್ಕಳು ಕೂಡ ಹತ್ತುತ್ತಾ ಇದ್ದಾರೆ. ಈ ಗೋಪುರ ಆದಮೇಲೆ ಒಂದು 500 ಮೆಟ್ಲಿದೆ ಅಷ್ಟೇ. ಬಟ್ ಒಂದು 100 ಸ್ಟೆಪ್ಸ್ವರೆಗೂ ತುಂಬ ಜನ ಹಿಂಗೆ ಹತ್ತುತ್ತಾರೆ. ಮಿನಿಮಮ್ 10 ಸ್ಟೆಪ್ಸ್ ಆದ್ರೂ ಮಂಡಿಗಾಲಲ್ಲಿ ಹತ್ತುತ್ತಾರೆ. ಸೊ ಅಲ್ಲಿಂದ ಬೇಗ ಹತ್ಕೊಂಡು ರೀಚ್ ಆದ್ವಿ. ಇದು ಎಂಡಿಂಗು ಮೆಟ್ಲದು. ಆದರೆ ಇಲ್ಲಿಂದ ಮತ್ತೆ ನೀವು ಒಂದು 3-4 ಕಿಲೋಮೀಟರ್ಸ್ ನಡಿಬೇಕು ದೇವಸ್ಥಾನ ರೀಚ್ ಆಗಲಿಕ್ಕೆ. ಇಲ್ಲಿ ಸ್ವಲ್ಪ ಒಂದು
ಹಾಫ್ ಕಿಲೋಮೀಟ್ರ್ ಬರ್ತಿದ್ದಂಗೆ ರೈಟ್ ಸೈಡಲ್ಲಿ ನಮ್ಮ ಫ್ರೀ ಲಗೇಜ್ ಕೌಂಟರ್ ಸಿಗುತ್ತೆ. ಸೊ ನಮಗೆ ಕೊಟ್ಟಿದ್ರಲ್ಲ ಆ ಸ್ಲಿಪ್ನ ತೊಗೊಂಡೋಗಿ ಅಲ್ಲಿ ಕೊಟ್ಟ ತಕ್ಷಣ ನಮ್ಮ ಲಗೇಜ್ ಸಿಗುತ್ತೆ. ಅಲ್ಲೂ ಕೂಡ ತುಂಬ ರಶ್ ಇರುತ್ತೆ. ನಮ್ಮ ಪುಣ್ಯಕ್ಕೇನೋ ಬೇಗ ಸಿಕ್ತು. ಸೊ ಆ ಲಗೇಜ್ಗಳನ್ನ ಎತ್ಕೊಂಡು ಸೀದಾ ಹೊರಟ್ವಿ. ಇಲ್ಲಿ ಸ್ಟ್ರೇಟ್ ರೋಡೇ ಇರೋದ್ರಿಂದ ಯಾರಿಗೂ ಅಷ್ಟೇನು ಕನ್ಫ್ಯೂಷನ್ ಆಗೋಲ್ಲ. ಆದರೆ ಏನಾದರೂ ಡೌಟ್ ಇದ್ದರೂ ಕೂಡ ನೀವು ಇಲ್ಲಿ ಕೇಳ್ಕೊಂಡು ಮುಂದೆ ಹೋಗ್ಬೋದು. ಒಂದು ಸಲ ತಿರುಮಲ ರೀಚ್ ಆದರೆ ಸಾಕು, ಇಲ್ಲಿ ತುಂಬ ಫೆಸಿಲಿಟಿಗಳು ಫ್ರೀಯಾಗಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಲಾಕರ್ ಸಿಸ್ಟಮ್ದು. ಈಗ ಇಲ್ಲಿ ತೋರಿಸ್ತಿದ್ದೀವಿ ನೋಡಿ, ಈ ಥರ ಒಂದು ದೊಡ್ಡ ಬಿಲ್ಡಿಂಗ್ ಇದೆಯಲ್ಲ, ಇದು ಲಾಕರ್ಗಳು, ಫ್ರೀ ಲಾಕರ್ಗಳು. ಇಲ್ಲಿ ಹೋಗಿ ಜಸ್ಟ್ ನೀವು ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು, ನಿಮಗೆ ಫ್ರೀಯಾಗಿ ಲಾಕರ್ ಕೊಡ್ತಾರೆ. ಮಲ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ, ಮತ್ತು ಸ್ನಾನದ್ದು, ಊಟದ್ದು ಎಲ್ಲನೂ ಕೂಡ ಅಲ್ಲಿ ಫ್ರೀಯಾಗಿರುತ್ತೆ. ಬಟ್ ನಾವು 1000 ರೂಪೀಸ್ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ, ಪಂಚಜನ್ಯ ಅತಿಥಿ ಗೆಸ್ಟ್ ಹೌಸ್ ಅಂತ. ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಇದು 1000 ರೂಪೀಸ್ ರೂಮು. 100 ರೂಪೀಸಿಂದನೂ ರೂಮ್ಗಳು ಸಿಗ್ತಾ ಹೋಗುತ್ತೆ. ನಿಮ್ಗೆ ಯಾವ್ದು ಬೇಕಾದನ್ನ ಬುಕ್ ಮಾಡ್ಕೋಬೋದು. ಈ ರೂಮ್ಗಳನ್ನೆಲ್ಲ ನೀವು CRO ಆಫೀಸ್ ಹತ್ರ ವಿತಿನ್ 12 o'clock ಒಳಗಡೆ ಹೋದರೆ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಇಸ್ಕೊಂಡು ಅಲಾಟ್ ಮಾಡಿಕೊಡ್ತಾರೆ. ಅದು ನಮಗೆ ಆಫೀಸೆಲ್ಲ ತೋರಿಸ್ಲಿಕ್ಕೆ ಹೋಗೋಷ್ಟು ಟೈಮ್ ಇರಲಿಲ್ಲ, ಮತ್ತು ಫುಲ್ ಡಿಟೇಲ್ ಇನ್ಫಾರ್ಮೇಷನ್ ಕೊಡ್ತಾ ಹೋದರೆ ಇಲ್ಲಿ ಲ್ಯಾಗ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಓರಲ್ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀವಿ. ನೀವು ಅಲ್ಲಿ ಹೋದಾಗ ಯಾರನ್ನಾದ್ರೂ ಕೇಳಿದ್ರೆ ಗೊತ್ತಾಗುತ್ತೆ. ಬೇಗ ರೆಡಿಯಾಗಿ ನಾವು ಕ್ಯಾಬ್ ಮಾಡಿಕೊಂಡು ದೇವಸ್ಥಾನದ ಕಡೆ ಹೊರಟ್ವಿ. ನಾವು ಹೆಣ್ಮಕ್ಳು ಏನಾದರೂ ಒಂದು ಐಟಮ್ ಆದರೂ ಪ್ಯಾಕಿಂಗ್ ಟೈಮಲ್ಲಿ ಮರಿತೀವಿ. ನಾನು ಈ ಸಲ ಬಳೆಗಳನ್ನ ಮರ್ತುಬಿಟ್ಟಿದೆ. ಸೊ ಒಂದು 5 ನಿಮಿಷ ಅಷ್ಟೇ ಅಂದ್ಬಿಟ್ಟು ಬೇಗ ಹೋಗಿ ಅಲ್ಲೇ ಬಳೆ ಹಾಕಿಸ್ಕೊಂಡು ಭೂವರಹ ಸ್ವಾಮಿ ಕಡೆ ಹೊರಟ್ವಿ. ತಿರುಪತಿಗೆ ಬರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಭೂವರಹ ಸ್ವಾಮಿ ದರ್ಶನ ಆದಮೇಲೆ ಸ್ವಾಮಿ ದರ್ಶನಕ್ಕೆ ಹೋಗಬೇಕು ಅಂತ. ಇಲ್ಲಿ ಆಲ್ರೆಡಿ ತುಂಬ ರಶ್ ಇತ್ತು, ಜೊತೆಗೆ ಪೂಜೆ ಕೂಡ ನಡೀತಾ ಇತ್ತು ನಾವು ಹೋದಾಗ. ಪೂಜೆ ಮುಗಿಯೋಷ್ಟರಲ್ಲಿ ನಮ್ಮ ಯಜಮಾನರು ಹರಿಸ್ಕೊಂಡಿದ್ರು, ಗೋವಿಂದ ಕೇಳ್ತೀನಿ ಈ ಸಲ ಅಂತ. ಸೊ ಹರಕೆ ಮುಗಿಸ್ಬಿಡೋಣ ಅಂತ ಗೋವಿಂದ ಕೇಳಕ್ಕೆ ಹೋದ್ವಿ. ಈ ಪುಣ್ಯಕ್ಷೇತ್ರದಲ್ಲಿ ಯಾವ ಸೇವೆ ಮಾಡಿದ್ರೂ ಸಹ ಸಿಗುವಂಥ ತೃಪ್ತಿ, ನೆಮ್ಮದಿ ಅದನ್ನು ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಭೂವರಹ ಸ್ವಾಮಿ ದರ್ಶನ ಮಾಡಿಕೊಂಡು ಮೇನ್ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಊಟ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಅನ್ನಪ್ರಸಾದಂ ಕಡೆ ಹೋದ್ವಿ. ತಾಯಿ ಅನ್ನಪೂರ್ಣೇಶ್ವರಿನ ನೆನೆಸ್ಕೊಂಡು ಪ್ರಸಾದ ತಿನ್ಕೊಂಡು ನಾವು ಸೀದಾ ದರ್ಶನದ ಕಡೆಗೆ ಹೊರಟ್ವಿ. ಇಲ್ಲಿ ಆಲ್ರೆಡಿ ತುಂಬ ಜನ ಇದ್ದರು. ಇನ್ನು ಸರ್ವ ದರ್ಶನಕ್ಕಂತೂ ನೀವೇ ನೋಡಿ ಎಷ್ಟು ಜನ ಸಾಗರ ಬರ್ತಾ ಇದ್ದಾರೆ ಅಂತ. ಅದೆಷ್ಟು ಲಕ್ಷ ಜನ ಕಾಯ್ತಾ ಇದ್ದಾರೆ ನೋಡಿ ಸ್ವಾಮಿನ ನೋಡೋಕ್ಕೆ. ನಾವು 300 ರೂಪೀಸ್ದು ದರ್ಶನದ ಕಡೆ ಹೋದ್ವಿ. ಅಲ್ಲಿ ಸ್ವಲ್ಪ ಖಾಲಿನೇ ಇತ್ತು. ಸೊ ಅದನ್ನು ನೋಡಿ ನಿಜವಾಗ್ಲೂ ಖುಷಿ ಆಯಿತು. ಸದ್ಯ ಟಿಕೆಟ್ ಬುಕ್ ಮಾಡ್ಕೊಂಡು ಒಳ್ಳೆ ಕೆಲಸ ಆಯಿತು ಅಂತ. ಯಾಕಂದರೆ ಮೆಟ್ಲೆಲ್ಲ ಹತ್ತಿದ್ರಿಂದ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ನಮಗೆ ಸುಮಾರು ಒಂದು 12 ಗಂಟೆ ಅಷ್ಟೊತ್ತಿಗೆ ದರ್ಶನ ಆಯಿತು. ಕಷ್ಟ ಮನ್ಸಿನಂತೆ ಕರಗೋಗುತ್ತೆ ಅಂತಾರಲ್ಲ, 100ಕ್ಕೆ 100 ಅದು ಸ್ವಾಮಿ ಮುಂದೆ ನಿಂತಾಗ ಗೊತ್ತಾಗುತ್ತೆ. ಯಾಕಪ್ಪ ಅಂದರೆ 3,500 ಮೆಟ್ಲುಗಳನ್ನ ಹತ್ಕೊಂಡು 3ರಿಂದ 4 ಗಂಟೆ ಟೈಮ್ ಲಾಕ್ ಆಗಿ ಮಧ್ಯರಾತ್ರಿ 12 ಆದರೂ ಸರಿ, 2 ಗಂಟೆ ಆದರೂ ಸರಿ ನಾವು ಸ್ವಾಮಿನ ದರ್ಶನ ಮಾಡಲೇಬೇಕು ಅಂತ ನಿಂತಿರೋ ಭಕ್ತರಿಗೆ ಸಿಗುವಂಥ 5ರಿಂದ 10 ಸೆಕೆಂಡ್ ದರ್ಶನ ಎಷ್ಟು ತೃಪ್ತಿ ಕೊಡುತ್ತೆ ಅಂದರೆ ನಾವು ಪಟ್ಟಂಥ ಅಷ್ಟು ಕಷ್ಟಗಳು ಕ್ಷಣ ಮಾತ್ರದಲ್ಲಿ ಮರ್ತೋಗುತ್ತೆ. ಯಾರಿಗೆಲ್ಲ ಇನ್ನೂ ತಿರುಪತಿ ಹೋಗಲಿಕ್ಕೆ ಅನುಗ್ರಹ ಸಿಕ್ಕಿಲ್ಲ ಅವರೆಲ್ಲರಿಗೂ ಇನ್ನು ಮುಂದೆ ಸಿಗಲಿ ಅಂತ ನಾನು ಬೇಡ್ಕೊತೀನಿ. ಜೊತೆಗೆ ನಾವಲ್ಲಿ ದೇವಸ್ಥಾನಕ್ಕೆ ಹೋದಾಗ ಎದುರುಗಡೆ ಒಂದು ಪೂಜೆ ಕೊಡೋದಿತ್ತು. ಆದರೆ ನಮಗೆ ದರ್ಶನ ಆಗಿದ್ದೆ 12:30 ಆಗಿದ್ದರಿಂದ ಬೆಳಿಗ್ಗೆ ಹೋಗಿ ಕೊಡೋಣ ಅಂತ ಬೇಗ ರೂಮ್ನ ಚೆಕ್ಔಟ್ ಮಾಡಿಕೊಂಡು ಬಂದ್ವಿ. ನಾವು ಎದ್ದಾಳಷ್ಟರಲ್ಲೇ ಸುಮಾರು 10:30, 11 ಆಗಿತ್ತು. ರೂಮ್ ಚೆಕ್ಔಟ್ ಮಾಡೋ ಗಂಟೆ 12 ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಮೊದಲು ಅನ್ನಪ್ರಸಾದಂ ಕಡೆ ಹೋದ್ವಿ.
ಈ ಒಂದು ಹಾಲಲ್ಲೇ ಈಗ ನೀವು ನೋಡ್ತಾ ಇರೋ ಪ್ರಕಾರ 3,000-4,000 ಜನ ಊಟಕ್ಕೆ ಕೂತಿದ್ದಾರೆ. ಈ ಥರ ತುಂಬ ಹಾಲ್ಗಳಿವೆ. ಅಂದಾಜಲ್ಲಿ ಹೇಳ್ತೀವಿ ಅಂದರೂ ಒಂದು ಟೈಮ್ಗೆ ಇಲ್ಲಿ 1,00,000 ಜನ ಒಟ್ಟಿಗೆ ಊಟ ಮಾಡ್ತಾರೆ. ಅಷ್ಟು ದೊಡ್ಡ ಪ್ರಸಾದ ಕೇಂದ್ರ ಇದು. ಇಲ್ಲಿಂದ ನಾಷ್ಟ ಮುಗಿಸ್ಕೊಂಡು ಆಚೆ ಬಂದ್ವಿ. ದೇವಸ್ಥಾನದ ಮುಂದೆ ಈಗ ನಾವು ಹೋಗಬೇಕು. ಈ ಒಂದು ಪುಷ್ಕರಣಿ ಇದೆಯಲ್ಲ, ಇಲ್ಲಿ ದೇವ್ರನ್ನ ಮುಳುಗಿಸ್ತಾರೆ ಕೆಲವೊಂದು ಪೂಜೆ ಅದೆಲ್ಲ ಆದಾಗ. ಹಾಗಾಗಿ ಈ ಒಂದು ಪುಣ್ಯ ಪುಷ್ಕರಣಿಯಲ್ಲಿ ತುಂಬ ಜನ ಸ್ನಾನ ಮಾಡಿ ಅದಾದಮೇಲೆ ಸ್ವಾಮಿ ದರ್ಶನಕ್ಕೆ ಹೋಗ್ತಾರೆ. ದೇವಸ್ಥಾನದ ಎದುರುಗಡೆನೇ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ತುಂಬ ಜನ ಬಂದು ಇಲ್ಲಿ ದರ್ಶನ ಆದಮೇಲೆ ಪೂಜೆ ಕೊಡ್ತಾರೆ. ನಾವು ಯಾವಾಗಲೂ ಜೋಡಿ ತೆಂಗಿನಕಾಯಿದು ಪೂಜೆ ಕೊಡೋದು, ನಮ್ಮ ಅತ್ತೆ ಮನೆ ಕಡೆ ಸಂಪ್ರದಾಯ ಅದು. ಹಾಗಾಗಿ ಅಲ್ಲಿ ಹೋಗಿ ಜೋಡಿ ತೆಂಗಿನಕಾಯಿನ ಕೊಟ್ಟು ಪೂಜೆ ಮಾಡ್ಕೊಂಡು ಬಂದ್ವಿ. ಇನ್ನೂ ಮಳೆ ನಿಂತಿರಲಿಲ್ಲ, ಹಾಗಾಗಿ ಸ್ವಲ್ಪ ಎಲ್ಲರನ್ನೂ ದೇವಸ್ಥಾನದ ಹತ್ರ ಕೂರಿಸ್ಬಿಟ್ಟು ಇವನಿಗೊಂದು ಸ್ವಲ್ಪ ಟ್ಯಾಕ್ಸ್ ಹಾಕೋಣ ಅಂತ ಶಾಪಿಂಗ್ ಕಡೆ ಕರ್ಕೊಂಡೋದೆ. ನನ್ನ ಸೊಸೆನ ಕರ್ಕೊಂಬರಲಿಲ್ಲ, ಯಾಕಂದರೆ ಅವಳು ಸ್ವಲ್ಪ ಟ್ಯಾಕ್ಸ್ ನನಗಿಂತ ಜಾಸ್ತಿನೇ ಹಾಕ್ಬಿಡ್ತಾಳೆ ಅಂತ. ಅವಳಿಗೆ ಆಟ ಸಾಮಾನಲ್ಲಿ ಒಯ್ತಾ ಕೊಡಿಸ್ಕೊಂಬಿಡೋಣ ಅಂದ್ಬಿಟ್ಟು ಛತ್ರಿ ಹಿಡ್ಕೊಂಡು ಈ ಕಡೆ ಬಂದ್ವಿ. ಲೆಫ್ಟಲ್ಲಿ ನೋಡ್ತಿದ್ದೀರಲ್ಲ, ಅದು ಅನ್ನಪ್ರಸಾದಂ ಕೇಂದ್ರನೇ. ಇನ್ನು ಶಾಪಿಂಗ್ ವಿಷಯಕ್ಕೆ ಬಂದರೆ, ತಿರುಪತಿಗೆ ಯಾರೆಲ್ಲ ಹೋಗ್ತೀರಾ ಶಾಪಿಂಗಿಗೆ ಅಂತಲೇ ಸ್ವಲ್ಪ ದುಡ್ಡನ್ನ ಎತ್ತಿಟ್ಕೊಂಬಿಡಿ. ನಾನಂತೂ ಯಾವಾಗಲೂ ಹಾಗೆ ಮಾಡೋದು, ಯಾಕೆಂದರೆ ಮೊದಲೇ ಶಾಪಿಂಗ್ ಲವರ್ ನಾನು ಏನು ನಿಲ್ಲಿಸಿದ್ರು ಮೇ ಬಿ ಶಾಪಿಂಗ್ ಮಾಡೋದು ನಿಲ್ಲಿಸಲ್ಲ ಅನಿಸುತ್ತೆ. ಅದರಲ್ಲೂ ತಿರುಪತಿಲಿ ಎಲ್ಲ ವೆರೈಟಿ ಐಟಮ್ಗಳು ಸಿಗುತ್ತೆ, ಅದರಲ್ಲೂ ಕಡಿಮೆ ಪ್ರೈಸಲ್ಲಿ. ಇನ್ನು ಈ ಥರ ಆಪ್ಷನ್ ಎಲ್ಲ ಸಿಕ್ಕಿದಾಗ ಶಾಪಿಂಗ್ ಬಿಡ್ತೀವ. ಬಟ್ ಈ ಸಲ ಅವನಿಗೆ ಟ್ಯಾಕ್ಸ್ ಕಡಿಮೆ ಮಾಡಬೇಕು ಅಂತ ದೇವ್ರು ನಿರ್ಧಾರ ಮಾಡಿಬಿಟ್ಟು ಮಳೆ ಬರೆಸಿ ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿಬಿಟ್ಟಿತ್ತು. ಸ್ವಲ್ಪ ಟ್ಯಾಕ್ಸ್ ಹಾಕ್ಬಿಟ್ಟು ಈ ಆರ್ಚ್ ಕಡೆಗೆ ಬಂದ್ವಿ. ನೋಡಿ ಪ್ರಸಾದ ಎಲ್ಲ ಹೆಂಗೆ ತೊಗೊಂಡೋಗ್ತವ್ರೆ. ಎಷ್ಟೋ ಜನ ರೂಮು ಲಾಕರ್ಗಳನ್ನೂ ಯೂಸ್ ಮಾಡಲ್ಲ, ಅವರೆಲ್ಲ ಈ ಒಂದು ಶೆಡ್ ಕೆಳಗಡೆನೇ ಸೆಟ್ಲ್ ಆಗಿಬಿಟ್ಟಿರ್ತಾರೆ. ತುಂಬ ಜನ ಇಲ್ಲೇ ಕೂತ್ಕೊಂಡು ಊಟ ಮಾಡಿಕೊಂಡು ಸ್ವಾಮಿ ದರ್ಶನಕ್ಕೆ ಹೋಗ್ತಾರೆ. ಇನ್ನು ಅವ್ರಿಗೆ ಬೋರ್ ಆಗಬಾರ್ದು ಅಂತ ಟಿ ವಿಯಲ್ಲಿ ಇದೆಲ್ಲ ಆಗ್ತಾಯಿರ್ತಾರೆ ಪ್ರೋಗ್ರಾಮ್ಸು, ಅಲ್ಲಿ ಭಜನೆ ಕೂಡ ನಡೀತಾ ಇರತ್ತೆ. ಆಲ್ಮೋಸ್ಟ್ ನೀವು ತಿರುಪತಿ ದೇವಸ್ಥಾನದ ಹತ್ರ ಒಂದು ಸಲ ಬಂದುಬಿಟ್ರೆ ಬೋರಿಂಗ್ ಆಗೋ ಮಾತೇ ಇಲ್ಲ. ಒಂದು ಸ್ವಲ್ಪನೂ ಬೋರ್ ಆಗೋಲ್ಲ, ಇನ್ನು ಪ್ರಸಾದಕ್ಕೂ ತೊಂದರೆ ಆಗೋಲ್ಲ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಗೋಪುರನ ನೋಡಿಕೊಂಡು ಕೊನೆಯದಾಗಿ ಸ್ವಾಮಿ ಹತ್ರ ಮತ್ತೆ ಆದಷ್ಟು ಬೇಗ ನಿಮ್ಮ ಸನ್ನಿಧಾನಕ್ಕೆ ಮತ್ತೆ ಬರೋದಕ್ಕೆ ಶಕ್ತಿ ಕೊಡಿ, ಅನುಗ್ರಹ ಕೊಡಿ ಅಂತ ಕೇಳಿಕೊಂಡು ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೊರಟ್ವಿ. ಇಲ್ಲಿ ರೈಟ್ ಸೈಡ್ ನೋಡ್ತಿದ್ದೀರಲ್ಲ, ಇದೆಲ್ಲನೂ ಶಾಪಿಂಗ್ ಸೆಂಟ್ರೇ. ಇಲ್ಲೆಲ್ಲ ಸಲ ಬಂದಾಗ ಇಲ್ಲೆಲ್ಲನೂ ಶಾಪಿಂಗ್ ಮಾಡಿದ್ದೀವಿ. ಬಟ್ ಈ ಸಲ ಆಗಿಲ್ಲ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಈ ಸಲ ಇದು ಸೇರಿ ಟ್ಯಾಕ್ಸ್ ಹಾಕ್ತೀನಿ. ಎಷ್ಟೇ ಮಳೆ ಇರಲಿ ಬಿಸಿಲಿರಲಿ, ಇಲ್ಲಿ ಸ್ವಾಮಿನ ನೋಡಲಿಕ್ಕೆ ಬರುವಂಥ ಭಕ್ತಾದಿಗಳ ಸಂಖ್ಯೆ ಕಡಿಮೆನೇ ಆಗಲ್ಲ. ಅದರಲ್ಲೂ ಮೆಟ್ಲು ಹತ್ತೋರ ಸಂಖ್ಯೆನೂ ಕೂಡ ಕಡಿಮೆ ಆಗೋದೇ ಇಲ್ಲ. ಈಗ ಲೆಫ್ಟ್ ಸೈಡಲ್ಲಿ ನೋಡ್ತಿದ್ದೀರಲ್ಲ, ಎಷ್ಟು ಜನ ಮೆಟ್ಲು ಹತ್ಕೊಂಡ್ಬರ್ತಿದ್ದಾರೆ ಅಂತ. ಯಾವುದೇ ಮಳೆ ಇರಲಿ ಅದೆಲ್ಲ ಇಲ್ಲಿ ಲೆಕ್ಕಕ್ಕೆ ಬರಲ್ಲ. ನಾವು ಮೆಟ್ಲು ಹತ್ತುವಾಗ ಹೋಗೋ ಬಸ್ ಜೀಪ್ ಎಲ್ಲ ನೋಡ್ತಾಯಿದ್ವಿ. ಇವಾಗ ಕ್ಯಾಬಲ್ಲಿ ಕುತ್ಕೊಂಡು ಯಾರ್ಯಾರು ಮೆಟ್ಲು ಹತ್ತುತ್ತಾ ಇದ್ದಾರೆ ಅಂತ ನೋಡ್ಕೊಂಡು ಹೋಗ್ತಾಯಿದ್ವಿ. ಇನ್ನೂ ಟೈಮ್ ಇತ್ತು ಅಂದರೆ ನೀವು ಅಲ್ಲಿ 200 ಏನೋ ಕೊಟ್ಟರೆ ನಿಮ್ಗೆ ಈ ರೀತಿ 5 ಪ್ಲೇಸಸ್ನ ಕರ್ಕೊಂಡೋಗಿ ತೋರಿಸ್ತಾರೆ. ಅಲ್ಲಿ ತುಂಬ ಮುಖ್ಯವಾದದ್ದು ಅಂದರೆ ಶ್ರೀವಾರಿ ಪಾದ. ಅಲ್ಲಿ ಹೋದಾಗ ನೀವು ಮೊದಲನೇ ಸಲ ಸ್ವಾಮಿ ಎಲ್ಲಿ ಪಾದ ಇಟ್ಟರು ಅದ್ರದ್ದೊಂದು ಇದು ಸಿಗುತ್ತೆ, ಅದನ್ನು ನೋಡಿ. ಮತ್ತು ಇಲ್ಲಿ ಆ್ಯರೋ ಮಾರ್ಕ್ ಹಾಕಿ ತೋರಿಸ್ತೀನಿ ನೋಡಿ. ಈ ಒಂದು ಕಲ್ಲು ಬಂದು ಗರುಡ ಥರ ಕಾಣುತ್ತೆ ಸೈಡ್ ಫೇಸಲ್ಲಿ, ಅದು ನ್ಯಾಚುರಲ್ ಆಗಿ ಆಗಿರೋವಂಥದ್ದು. ಇನ್ನು ತಿರುಮಲದಲ್ಲಿ ದರ್ಶನ ಮುಗಿಸ್ಕೊಂಡು ತಿರುಪತಿ ಕೆಳಗಡೆ ಬಂದಾಗ ನಾವು ಮಿಸ್ ಮಾಡೋದೇ ಇಲ್ಲ ಅಂದರೆ 2 ಪ್ಲೇಸು. ಮೊದಲನೇದು ಅಲ್ಮೇಲ್ ಮಂಗಾಪುರ, ಇನ್ನೊಂದು ಗೋವಿಂದರಾಜಪಟ್ಟಣ. ಈಗ ನಾವು ಮೊದಲನೇದಾಗಿ ಬಂದಿರೋದು ಅಲ್ಮೇಲ್ ಮಂಗಾಪುರ. ಇಲ್ಲಿಗೆ ಬಸ್ಗಳು ಕೂಡ ಇದೆ, ನಾವು ಕ್ಯಾಬ್ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹೂವುಗಳಲ್ಲಿ ಇಲ್ಲಿ ವಿಶೇಷ ಅಂದರೆ ತಾವರೆ ಹೂವು. ಹೌದು, ತಾಯಿ ಪದ್ಮಾವತಿಗೆ ಏನು ಕೊಡ್ತಿರೋ ಬಿಡ್ತಿರೋ, ಇಲ್ಲಿ ಹೋದಾಗ ತಾವರೆ ಹೂ ಕೊಡೋದಂತೂ ಮರಿಬೇಡಿ, ಅಷ್ಟು ಇಷ್ಟ ತಾಯಿಗೆ. ಮತ್ತು ಇಲ್ಲಿ ಫೋನೆಲ್ಲ ಲಾಕ್ ಮಾಡಿ ನಾವು ಒಳಗಡೆ ಹೋಗಬೇಕಾಗತ್ತೆ. ಜನ ಅಂತೂ ತುಂಬಾ ಇದ್ದರು. ಜೊತೆಗೆ ನಿನ್ನೆ ತಾನೇ ತೆಪ್ಪೋತ್ಸವ ಆಗಿತ್ತು ನಾವು ಹೋಗೋ ಹಿಂದಿನ ದಿನ, ಹಾಗಾಗಿ ಇಷ್ಟು ಜನ ಇದ್ದರು. ವಿಶೇಷ ಪೂಜೆಗಳು ಕೂಡ ನಡೀತಾನೇ ಇತ್ತು. ನಾವು 200 ರೂಪಾಯಿ ಟಿಕೆಟ್ ತೊಗೊಂಡು ಸ್ವಲ್ಪ ಬೇಗನೆ ದರ್ಶನ ಮುಗಿಸ್ಕೊಂಡ್ವಿ. ಯಾಕಂದರೆ ಕ್ಯಾಬಲ್ಲಿ ಬಂದಿದ್ದರಿಂದ ಅವ್ರನ್ನ ವೆಯ್ಟ್ ಮಾಡಿಸ್ಲಿಕ್ಕೆ ನಮ್ಗೆ ಆಗ್ತಿರ್ಲಿಲ್ಲ. ಇಲ್ಲ ಅಂದಿದ್ರೆ ನಾವು ಸರ್ವದರ್ಶನಕ್ಕೆ ನಾರ್ಮಲಿ ರೆಫರ್ ಮಾಡೋದು. ಇಲ್ಲಿನ ವಿಶೇಷ ಏನಪ್ಪ ಅಂದರೆ, ನಾವು ಹೇಗೆ ತಿರುಪತಿಯಲ್ಲಿ ಕೇವಲ ಒಂದು ದೀಪದ ಬೆಳಕಲ್ಲಿ ಸ್ವಾಮಿನ ನೋಡ್ತೀವಿ, ಅದೇ ಥರ ತಾಯಿ ಪದ್ಮಾವತಿಗೂ ಕೂಡ ಯಾವುದೇ ರೀತಿ ಲೈಟ್ಸ್ಗಳಿರಲ್ಲ. ಗರ್ಭಗುಡಿಯಲ್ಲಿ ಕೇವಲ ಒಂದು ದೀಪದ ಬೆಳಕಲ್ಲಿ ತಾಯಿ ದರ್ಶನ ಕೊಡ್ತಾರೆ. ಹಾಗೆ ಕೈ ಮುಕ್ಕೊಂಡು ದೇವ್ರ ದರ್ಶನನ ನೆಮ್ಮದಿಯಾಗಿ ಮಾಡಿಕೊಂಡು
ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಗೋವಿಂದರಾಜಪಟ್ಟಣಕ್ಕೆ. ಅಲ್ಮೇಲ್ ಮಂಗಾಪುರ ಬಂದು ತಾಯಿ ಪದ್ಮಾವತಿಯವರ ಊರು. ಅದೇ ರೀತಿ ಗೋವಿಂದರಾಜಪಟ್ಟಣ ಅಂದರೆ ಅದು ಶ್ರೀನಿವಾಸನ ಅಣ್ಣನ ದೇವಸ್ಥಾನ ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ ವಾಕಬಲ್ ಡಿಸ್ಟೆನ್ಸಲ್ಲೇ ಸಿಕ್ಬಿಡುತ್ತೆ ರೈಲ್ವೆ ಸ್ಟೇಷನಿಂದ. ಈ ಒಂದು ಗೋಪುರ ನೋಡ್ತಾ ಇದ್ದೀರಲ್ಲ, ಇದು ನೀವು ರೈಲ್ವೆ ಸ್ಟೇಷನ್ ಹತ್ರ ನಿಂತ್ಕೊಂಡು ನೋಡಿದ್ರೇ ಕಾಣುತ್ತೆ. ಸೊ ಇಲ್ಲಿಗೆಲ್ಲ ನೀವು ಟ್ರಾನ್ಸ್ಪೋರ್ಟೇಷನ್ ಅಂತ ಏನು ತಲೆ ಕೆಡಿಸ್ಕೊಳಂಗಿಲ್ಲ, ಜಸ್ಟ್ ನಡ್ಕೊಂಡು ಹೋಗ್ಬಿಟ್ರು ಅರ್ಧ ಗಂಟೆಲಿ ನಿಮಗೆ ದರ್ಶನ ಆಗುತ್ತೆ. ನಾವು ಹೋಗಿದ್ದ ದಿನ ತುಂಬ ಜನ ಇತ್ತು, ಮತ್ತು ಸ್ವಲ್ಪ ತೇರು ರಥೋತ್ಸವ ಆ ಥರ ಎಲ್ಲ ನಡೀತಾ ಇತ್ತು. ಇಲ್ಲಿ ಆ್ಯಕ್ಚುಲಿ ಶ್ರೀರಂಗಪಟ್ಟಣದಲ್ಲಿ ಹೇಗೆ ರಂಗನಾಥ ಸ್ವಾಮಿ ಇದ್ದಾರೆ ಮಲಗಿರೋ ಅಂಥ ಒಂದು ಪೊಸಿಷನಲ್ಲಿ, ಅದೇ ಸ್ಟ್ಯಾಚ್ಯೂನೇ ಇಲ್ಲಿ ಇರೋ ಅಂಥದ್ದು. ಮತ್ತು ಈ ದೇವಸ್ಥಾನದ ಒಳಗಡೆನೇ ಸುಮಾರು ಪುಟ್ಟ ಬೇರೆ ಬೇರೆ ದೇವಸ್ಥಾನಗಳಿವೆ. ಲಕ್ಷ್ಮೀದು ಅಥವಾ ದುರ್ಗಾ ಪರಮೇಶ್ವರಿ, ಗಣೇಶ, ಈ ಥರ ಒಳಗಡೆನೇ ಪುಟ್ಟ ದೇವಸ್ಥಾನಗಳಿವೆ. ಅದನ್ನು ನೋಡಿ. ಇಲ್ಲಿ ನಾನು ಹೇಳ್ದಂಗೆ ಇವತ್ತು ಸ್ವಲ್ಪ ಕ್ರೌಡ್ ಇತ್ತು ತುಂಬಾ. ಸೊ ಒಳಗಡೆ ಹೋದ್ರೂ ನಮಗೆ ಆ್ಯಕ್ಚುಲಿ ದರ್ಶನ ಮಾಡೋಷ್ಟು ಟೈಮು ಇರಲಿಲ್ಲ, ದರ್ಶನ ಮಾಡಲಿಕ್ಕೂ ಆಗಲಿಲ್ಲ. ಹಾಗಾಗಿ ಏನಪ್ಪ ನಮಗೆ ದರ್ಶನನೇ ಆಗಲಿಲ್ವಲ್ಲ ಅಂದ್ಕೊಂಡು ಆಚೆ ಬಂದ್ವಿ. ಆದರೆ ಸ್ವಾಮಿ ನಮಗೆ ಹೇಗೆ ದರ್ಶನ ಕೊಟ್ಟರು. ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಗೊತ್ತಾಗಿದೆ ಅನಿಸುತ್ತೆ. ಇದು ಯಾವುದೇ ರೀತಿ ವ್ಯೂಸ್ಗೋಸ್ಕರ ಮಾಡಿರೋಂಥ ವಿಡಿಯೋ ಅಲ್ಲ, ನಡೆದಿರೋಂಥ ಸತ್ಯ ಘಟನೆ ಇದು. ಅಲ್ಲಿಂದ ರೂಮ್ನ ಚೆಕ್ಔಟ್ ಮಾಡಿಕೊಂಡು ನಾವು ಸೀದಾ ಹೋಗಿದ್ದು ರೈಲ್ವೆ ಸ್ಟೇಷನ್ ಕಡೆಗೆ. ನಮ್ಮ ಟ್ರೈನ್ ಇದ್ದದ್ದು ಸುಮಾರು 9:45 ಅಷ್ಟೊತ್ತಿಗೆ. ನಾವು 9:30 ಅಷ್ಟೊತ್ತಿಗೆಲ್ಲ ರೀಚ್ ಆಗಿದ್ವಿ. ಆದರೆ ನಾವು ಹೋಗೋಕ್ಕಿಂತ ಮುಂಚೆನೇ ಟ್ರೈನ್ ಬಂದುಬಿಟ್ಟಿತ್ತು. ಸೊ ಬೇಗ ಹೋಗಿ ನಮ್ಮ ಸೀಟ್ಗಳನ್ನ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಸ್ವಾಮಿ ಯಾವುದಾದ್ರೂ ಒಂದು ರೂಪದಲ್ಲಿ ಒಂದು ಪವಾಡ ಮಾಡಿರ್ತಾರೆ. ಅದು ಯಾರೆಲ್ಲ ಹೋಗಿರ್ತಾರೆ ಅವ್ರಿಗೆ ನೀವು ಕೇಳ್ಬೋದು. ಮತ್ತು ಇಲ್ಲಿ ನೋಡಿ, ತಿರುಪತಿಯಲ್ಲಿ ಅಲಿಪಿರಿ ಮೆಟ್ಲಿಗೆ ಹಾಕಿರುವಂಥ ಲೈಟಿಂಗ್ಸ್ ಮತ್ತೆ ನಮಗೆ ಕಾಣ್ತು. ಆ್ಯಕ್ಚುಲಿ ಫೋನಲ್ಲೆಲ್ಲ ನಾವು ಅದನ್ನ ನೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಆದರೆ ಎದುರುಗಡೆ ನೋಡಿದಾಗಂತೂ ನಿಜಕ್ಕೂ ಈ ಒಂದು ವ್ಯೂಗೆ ನೆಕ್ಸ್ಟ್ ಸರಿಸಾಟಿನೇ ಇಲ್ಲ ಅನ್ಬೋದು. ಸ್ವಾಮಿ ಆಶೀರ್ವಾದ ತಗೊಂಡು ಬೆಳಿಗ್ಗೆ ನಮ್ಮ ಮೈಸೂರಿಗೆ ರೀಚ್ ಆದ್ವಿ. ಇದಾಗಿತ್ತು ನಮ್ಮ ತಿರುಪತಿ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋ ಜೊತೆಗೆ ನಾನು ಬರ್ತಾ ಇರ್ತೀನಿ. ಥ್ಯಾಂಕ್ ಯು.